ಬಳ್ಳಾರಿ. ಇನ್ನು ಡೀಸೆಲ್ ದರ ಏರಿಕೆಯ ಬೆನ್ನಲ್ಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವಂತಹ ಆತಂಕ ಕೂಡ ಇದೀಗ ಸೃಷ್ಟಿಯಾಗಿದೆ. ದಿನಸಿ ಪದಾರ್ಥಗಳು, ತರಕಾರಿ, ಹಣ್ಣುಗಳ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಡೀಸೆಲ್ ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಸಾಗಣೆ ವೆಚ್ಚದಲ್ಲಿ ಭಾರಿ ಏರಿಕೆಯಾಗಿದೆ. ಡೀಸೆಲ್ ಬೆಲೆ ಹೆಚ್ಚಳದ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಮೇಲೆ ಅದು ಪರಿಣಾಮ ಬೀರ್ತಾ ಇದೆ. ದಿನಸಿ, ತರಕಾರಿ ಮತ್ತು ಹಣ್ಣುಗಳ ಬೆಲೆ ಶೇಕಡ 10 ರಿಂದ 20 ರೂಪಾಯಿ 20% ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಅಡುಗೆ ಎಣ್ಣೆ ಬೆಲೆ ಏರಿಕೆಯಾಗಿದೆ. ಅದರ ಜೊತೆಗೆ ದಿನಸಿ ತರಕಾರಿ ಬೆಲೆ ಕೂಡ ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಶೇಕಡ 10 ರಿಂದ 20% ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಡೀಸೆಲ್ನ ಬೆಲೆ ಏರಿಕೆಯಾಗಿರೋದ್ರಿಂದಾಗಿ ಅದರ ನೇರ ಪರಿಣಾಮವಾಗಿ ಸಾಗಣೆ ವೆಚ್ಚದಲ್ಲಿ ಏರಿಕೆಯಾಗುತ್ತೆ. ಸೊ ಹಾಗಾಗಿ ಅದು ತರಕಾರಿ ಹಾಗೂ ಹಣ್ಣುಗಳ ಬೆಲೆ ಏರಿಕೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಶೇಕಡ 10 ರಿಂದ 20% ಬೆಲೆ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಡೀಸೆಲ್ ಬೆಲೆಯಲ್ಲಿ ಹೆಚ್ಚಳ ಆಗಿರೋದ್ರಿಂದಾಗಿ ಈಗ ಅದರ ನೇರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ದಿನನಿತ್ಯ ಬಳಸುವಂತಹ ತರಕಾರಿಗಳು, ಹಣ್ಣುಗಳು, ಈ ರೀತಿಯಾಗಿ ಇವುಗಳ ಬೆಲೆ ಶೇಕಡ 10 ರಿಂದ 20% ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ದೊಡ್ಡ ಮಟ್ಟದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ನಾವು ಬಳಸುವಂತಹ ತರಕಾರಿಗಳಾಗಿರಬಹುದು, ಅಗತ್ಯ ಆಹಾರ ವಸ್ತುಗಳು ಒಂದು ರಾಜ್ಯದಿಂದ, ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗಳಿಗೆ, ಮತ್ತೊಂದು ರಾಜ್ಯಕ್ಕೆ ಸಾಗಾಟವನ್ನು ಮಾಡುತ್ತೆ. ಹಾಗಾಗಿ ಡೀಸೆಲ್ನ ಬೆಲೆ ಏರಿಕೆ ಇದೆಲ್ಲದರ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಇದು ಶೇಕಡ 10 ರಿಂದ 20% ಬೆಲೆ ಹೆಚ್ಚಳ ಆಗೋದಕ್ಕೆ ಕಾರಣ ಆಗಬಹುದು. ನಿನ್ನೆಯಷ್ಟೇ 3 ರೂಪಾಯಿಯಷ್ಟು ಡೀಸೆಲ್ ಬೆಲೆ ಹೆಚ್ಚಳ ಆಗಿತ್ತು. ಸೊ ಹೀಗಾಗಿ ಇದು ದಿನನಿತ್ಯದ ಬಳಕೆ ಮಾಡುವಂತಹ ವಸ್ತುಗಳ ಮೇಲೆ ಬೆಲೆ ಹೆಚ್ಚಳಕ್ಕೆ ಕಾರಣ ಆಗುತ್ತೆ. ಇನ್ನು ಬೆಲೆ ಏರಿಕೆಯ ಬಿಸಿ ಬೀದಿಗಿಳಿದಿದೆ ಕಾಂಗ್ರೆಸ್ ಕಾರ್ಯಕರ್ತರು. ಹುಬ್ಬಳ್ಳಿಯಲ್ಲಿ ಎತ್ತುಗಳ ಮೂಲಕ ಕಾಂಗ್ರೆಸ್ನ ಕಾರ್ಯಕರ್ತರು ವಿಭಿನ್ನ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತೈಲ ಬೆಲೆ ಏರಿಸಿದ್ದನ್ನ ಕಡಿಮೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ತಹಶೀಲ್ದಾರ್ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ನೂರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬೆಲೆ ಏರಿಕೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಎತ್ತುಗಳ ಮೂಲಕ ಕಾಂಗ್ರೆಸ್ ವಿಭಿನ್ನ ಪ್ರೊಟೆಸ್ಟ್ ಅನ್ನ ನಡೆಸಿದೆ. ತೈಲ ಬೆಲೆಯನ್ನ ಏರಿಕೆ ಮಾಡಿರೋದನ್ನ ಖಂಡಿಸಿ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು ಅಂತ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ಕಾಂಗ್ರೆಸ್ ಕಾರ್ಯಕರ್ತರು ನಡೆಸಿದ್ದಾರೆ. ತಹಶೀಲ್ದಾರ್ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇವರು ಸುಮ್ಮನೆ ಅದನ್ನ ನೆಪ ಒಡ್ಡಿ ಪರ್ ಬ್ಯಾರೆಲ್ ಬೆಲೆ ಏನ್ ಬಹಳ ಅದು ಫರ್ಕ್ ಆಗಿಲ್ಲ. ಇದೇ ರೇಟ್ ನಲ್ಲಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಇದೇ ರೇಟ್ ಇತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪರ್ ಬ್ಯಾರೆಲ್ ಬೆಲೆ. ಆದ್ರೆ ಅವಾಗ 70 ಒಳಗೆ ಅವರು ಪೆಟ್ರೋಲ್ ಕೊಟ್ಟರು, 50 ರೂಪಾಯಿ ಒಳಗಡೆ ಡೀಸೆಲ್ ಕೊಟ್ಟರು ಅವರು. ಆದ್ರೆ ಇವರು ಯಾಕಂದ್ರೆ ಅವಾಗೂ ಕೂಡ ಇಂಥ ಸಮಸ್ಯೆ ಬಂದಾಗ ಸಬ್ಸಿಡೈಸ್ ಮಾಡಿ ಜನರಿಗೆ ಹೊರೆ ಆಗದಂತೆ ಮನಮೋಹನ್ ಸಿಂಗ್ ಅವರು ನೋಡ್ಕೊಂಡ್ರು, ಕಾಂಗ್ರೆಸ್ ಸರ್ಕಾರ ನೋಡ್ಕೊಂತು. ಈಗ ಇವರು ಅದನ್ನ ನೆಪ ಒಡ್ಡಿ ಏನು ಈ ರೀತಿ ನಮ್ಮ ಮೇಲೆ ಜನರ ಮೇಲೆ ಹೊರೆ ಆಗ್ತಾ ಇದ್ದಾರೆ. ಸುಮ್ಮನೆ ಅದು ನೆಪ. ಇದ್ರ ಪ್ರಸಂಗ ಬಿದ್ದರೆ ಸ್ವಲ್ಪ ಸಬ್ಸಿಡೈಸ್ ಮಾಡಿಕೊಡ್ಬೇಕು, ಆದ್ರೆ ಸಾಮಾನ್ಯ ಜನರ ಮೇಲೆ ಇದು ಹೊರೆ ಆಗಬಾರ್ದು ಅಂತ ನಾವು ಇದನ್ನ ವಿರೋಧಿಸಿ ಈಗ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದೀವಿ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದವರು ಏನು ಇವತ್ತು ಡೀಸೆಲ್, ಪೆಟ್ರೋಲ್, ಮತ್ತು CNG ಗ್ಯಾಸ್, ಅಡಿಗೆ ಅನಿಲದ ಗ್ಯಾಸ್ ಎಲ್ಲ ರೇಟ್ ಬೆಲೆ ಏರಿಸಿ ಇವತ್ತು ಜನಗೆ ಏನು ಮೋಸ ಮಾಡಾಕ್ತಾರೆ, ಅದರ ವಿರೋಧ ನಮ್ಮ ಹೋರಾಟ. ತಾವು ನೋಡಿರ್ಬೋದು, ವಾರಂತೂ ಇವತ್ತು ಪೂರ ಎಂಡ್ ಆಗಿದ್ದ ಪರಿಸ್ಥಿತಿ ಒಳಗೆ ಐತಿ. ಸೀಸ್ ಫೈರ್ ಮಾಡಿದ್ದಾರೆ. ಆದರೆ ಯಾವಾಗ ವಾರ್ ಸ್ಟಾರ್ಟ್ ಆಗಿದೆ ಆವಾಗ ಇವರು ಪಂಚರಾಜ್ನಲ್ಲಿ ಇಲೆಕ್ಷನ್ ನಡೆಯುತ್ತಿತ್ತು. ಆ ಇಲೆಕ್ಷನ್ ನಡೆಯುವಾಗ ಇವ್ರಿಗೆ ಎಲ್ಲೇ ನುಕ್ಸಾನ್ ಆಗ್ತಿದೆ ಅಂದ್ರೆ ಆವಾಗ ರೇಟ್ ಇರಿಸಿಲ್ಲ. ತಕ್ಷಣ ಇಲೆಕ್ಷನ್ ಮುಗಿದ್ಕೊಳ್ಳಿ ರೇಟ್ ಇರಿಸಿದ್ದಾರೆ. ಜನಗೆ ಏನು ಮೋಸ ಮಾಡಾಕತ್ತಾರೆ. ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೇಲ್ದ ಬ್ಯಾರಲ್ ರೇಟ್ ಅಷ್ಟು ಆಪರ ಏನು ಇರಿಸಿಲ್ಲ ಅವರು.
ನಮ್ ಬೆನಿಫಿಟ್ ಕೊಡೋದು ಬಿಟ್ಟು ಹಿಂದೆ ಏನು ಇಂಥ ಸಮಸ್ಯೆ ಆದಾಗ ಮನಮೋಹನ್ ಸಿಂಗ್ ಸಾಹೇಬ್ರ ನೇತೃತ್ವ ಸರ್ಕಾರದವರು ಸಬ್ಸಿಡೈಡ್ ಮಾಡಿ ನಮ್ಗೆ ಪೆಟ್ರೋಲ್ ಡೀಸೆಲ್ ಜನಕ್ಕೆ ಕೊಟ್ಟಿದ್ರು ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.